ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ ವತಿಯಿಂದ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲರಿಗೂ ಕೂಡ ನಂದೊಂದು ರಿಕ್ವೆಸ್ಟ್ ಏನಪ್ಪ ಅಂತ ಕೇಳಿದ್ರೆ ಈ ಚಾನಲನ್ನು ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಈ ತರಗತಿಯ ಉದ್ದೇಶ ಏನಪ್ಪ ಅಂತ ಕೇಳಿದ್ರೆ ಅತಿ ಪ್ರಮುಖವಾಗಿರ್ತಕ್ಕಂತಹ ಮುಂದೆ ಬರ್ತಕ್ಕಂಥ ಕೆಲವು ಎಕ್ಸಾಮ್ಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಾನು ನಿಮ್ಮ ಮುಂದೆ ಏನು ಮಾಡ್ತೀನಿ, ಚರ್ಚೆ ಮಾಡ್ತೀನಿ. ಕರ್ನಾಟಕದ ಜಲಿಯನ್ ವಾಲಾಬಾಗ ಯಾವ್ದು ಕೇಳಿದ್ರೆ ಅದು ವಿದ್ರಾಶ್ವತ. ಯಾವುದ್ರಿ? ವಿದ್ರಾಶ್ವತ ಅಂತೇಳಿ. ಇನ್ನು ಕರ್ನಾಟಕದಲ್ಲಿ ಮೊದಲ ಸ್ವಾತಂತ್ರ್ಯ ಘೋಷಿಸಿಕೊಂಡ ಹಳ್ಳಿ ಈಸೂರು. ಕರ್ನಾಟಕದಲ್ಲಿ ನಡೆದ ಮೊದಲ ರೈತ ಸತ್ಯಾಗ್ರಹ ಯಾವಂತ ಕೇಳಿದ್ರೆ ಅದು ಕಾಗೋಡು ಸತ್ಯಾಗ್ರಹ. ಯಾವುದ್ರಿ? ಕಾಗೋಡು ಸತ್ಯಾಗ್ರಹ ಅಂತೇಳಿ. ಇನ್ನು ಶಿವಪುರ ಕಂಡುಬರೋದು ನಮಗೆ ಮಂಡ್ಯ ಜಿಲ್ಲೆ, ಕಾಗೋಡು ಕಂಡುಬರೋದು ಶಿವಮೊಗ್ಗ ಜಿಲ್ಲೆ, ಈಸೂರು ಕಂಡುಬರೋದು ಶಿವಮೊಗ್ಗ ಜಿಲ್ಲೆ, ಅಂಕೋಲ ಕಂಡುಬರೋದು ಉತ್ತರ ಕನ್ನಡ ಜಿಲ್ಲೆ, ವಿದ್ರಾಶ್ವತ ಕಂಡುಬರೋದು ಚಿಕ್ಕಬಳ್ಳಾಪುರ ಜಿಲ್ಲೆ. ಇದು ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಯನ್ನು ನಾವು ನೋಡ್ಬೋದು. ಯಾವ ಥರ ಪ್ರಶ್ನೆ ಕೇಳಿದ್ರು ಕೂಡ ನಾವು ಆನ್ಸರನ್ನು ಮಾಡಬಹುದು. ನೆಕ್ಸ್ಟು, ಸಮಭಾಜಕ ವೃತ್ತವನ್ನು ಎರಡು ಬಾರಿ ಹಾದು ಹೋಗುವ ಏಕೈಕ ನದಿ ಯಾವುದು ಅಂತ ಕೇಳಿದ್ರೆ ಅದು ಕಾಂಗೋ ನದಿ. ಯಾವುದ್ರಿ? ಕಾಂಗೋ ನದಿ. ಯಾವ ದೇಶದಲ್ಲಿ ಕಂಡು ಬರುತ್ತದೆ ಅಂದ್ರೆ ಆಫ್ರಿಕಾ ದೇಶದಲ್ಲಿ ಕಂಡು ಬರುತ್ತದೆ. ಮಕರ ಸಂಕ್ರಾಂತಿ ವೃತ್ತವನ್ನು ಎರಡು ಬಾರಿ ಹಾದು ಹೋಗುವ ಏಕೈಕ ನದಿ ಯಾವುದು ಕೇಳಿದ್ರೆ ಅದು ಲಿಂಪೋಪೋ ನದಿ. ಯಾವುದ್ರಿ? ಲಿಂಪೋಪೋ ನದಿ. ಕರ್ನಾಟಕ ಸಂಕ್ರಾಂತಿ ವೃತ್ತವನ್ನು ಎರಡು ಬಾರಿ ಹಾದು ಹೋಗುವ ಎರಡು ಬಾರಿ ಹಾದು ಹೋಗುವ ಏಕೈಕ ನದಿ ಯಾವುದು ಕೇಳಿದ್ರೆ ಅದು ಮಾಯಿ ನದಿ. ನಮ್ಮ ದೇಶದಲ್ಲಿ ಕಂಡು ಬರ್ತದೆ, ಭಾರತದಲ್ಲಿ ಕಂಡು ಬರ್ತಕ್ಕಂಥ ಒಂದು ನದಿ. ಇದು ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಟಾಪಿಕ್ ಆಗಿರ್ತಕ್ಕಂಥ. ಮೊಟ್ಟ ಮೊದಲ ಏಡ್ಸ್ ಕೇಸ್ ಪತ್ತೆಯಾಗಿದ್ದು ಯಾವ ದೇಶ ಅಂತ ಕೇಳಿದರೆ ಕಾಂಗೋ ದೇಶ. ಮೊದಲ ನಿಪಾ ವೈರಸ್ ಪತ್ತೆಯಾಗಿದ್ದು ಮಲೇಷಿಯಾ ದೇಶದಲ್ಲಿ. ಮೊದಲ ಕರೋನಾ ವೈರಸ್ ಪತ್ತೆಯಾಗಿದ್ದು ಚೀನಾ ದೇಶದಲ್ಲಿ. ಮೊದಲ ಎಬೋಲಾ ವೈರಸ್ ಪತ್ತೆಯಾಗಿದ್ದು ದಕ್ಷಿಣ ನ್ಯೂಡೋನ್. ಮೊದಲ ಬರ್ಡ್ ಫ್ಲೂ ವೈರಸ್ ಪತ್ತೆಯಾಗಿದ್ದು ಹಾಂಗ್ಕಾಂಗ್ನಲ್ಲಿ. ಯಾವುದ್ರಿ? ಹಾಂಗ್ಕಾಂಗ್ನಲ್ಲಿ. ಮೊದಲ ಡೆಂಗ್ಯೂ ವೈರಸ್ ಪತ್ತೆಯಾಗಿದ್ದು ಮೆನಿಲಾದಲ್ಲಿ. ಕೆಲವೊಂದಿಷ್ಟು ಯುದ್ಧಗಳನ್ನು ನೋಡೋಣ. ಹೌದಾ? ಆ ಯುದ್ಧಗಳು, ಅದರ ಒಪ್ಪಂದ ಮತ್ತು ಅದು ಎಸ್ ಪಿ. ಕೆಲವೊಂದಿಷ್ಟು ಹಿಂದೇನಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಾವು ಗಮನಿಸಿದಾಗ ಅಲ್ಲಿ ಒಂದು ಕಡೆ ಯುದ್ಧ ಕೊಟ್ಟರೆ ಇನ್ನೊಂದು ಕಡೆ ಒಪ್ಪಂದ ಕೊಟ್ಟಿರ್ತಾನೆ, ಇಲ್ಲ ಎಸ್ ವಿ ಕೊಟ್ಟಿರ್ತಾನೆ. ಅದನ್ನು ಮ್ಯಾಚ್ ದಿ ಫಾಲೋವಿಂಗ್ ಮಾಡಿರಿ ಅಂತೇಳಿ ನಮಗೆ ಆಯ್ಕೆಗಳನ್ನ ಕೊಟ್ಟಿರ್ತಾನೆ. ಈಗ ಒಂದನೇ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 1769 ಯಾವ ಒಪ್ಪಂದ ಅಂತ ಕೇಳಿದ್ರೆ ಅದು ಮದ್ರಾಸ್ ಒಪ್ಪಂದ. ಯಾವ ವರ್ಷ ಅಂತ ಕೇಳಿದ್ರೆ 1769. ಹೈದರ್ ಅಲಿ ಮತ್ತು ಯಾರಂತ ಕೇಳಿದ್ರೆ ಬ್ರಿಟಿಷರ ನಡುವೆ ಇದು ನಡೆಯುವಂಥದ್ದು. ಇಲ್ಲಿ ಏನಕತಿ? ಹೈದರ್ ಅಲಿ ಏನಾಗ್ತಾನೆ ಅಂತ ಕೇಳಿದ್ರೆ ಜಯಶಾಲಿ ಆಗ್ತಾನೆ, ಅಂದ್ರೆ ಗೆಲ್ತಾನ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 84 ಯಾವ ಒಪ್ಪಂದ ಅಂತ ಕೇಳಿದರೆ ಅದು ಮಂಗಳೂರು ಒಪ್ಪಂದ. ಯಾವ ವರ್ಷ ಅಂತ ಕೇಳಿದ್ರೆ 1784. ಇಲ್ಲಿ ಹೈದರ್ ಅಲಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಆತ ಮರಣವಂತನ ಆತನ ಮಗನಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ ಈ ಯುದ್ಧವನ್ನು ಮುಂದುವರಿಸ್ತಾನೆ. ನೆಕ್ಸ್ಟ್, ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 1795. ಈ ಯುದ್ಧದ ಪರಿಣಾಮವಾಗಿ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಒಪ್ಪಂದ ನಡೆದಿದೆ 1795ರಲ್ಲಿ. ಈ ಯುದ್ಧದ ಪರಿಣಾಮವಾಗಿ ಟಿಪ್ಪು ಸುಲ್ತಾನ್ ಅವ್ರು ಏನು ಮಾಡ್ತಾರೆ ಅಂದ್ರೆ ತನ್ನ ಮಕ್ಕಳನ್ನು ಅಲ್ಲಿ ಒತ್ತೆ ಇಡುತ್ತಾರೆ. ಯಾರ ಹತ್ರ ಅಂತ ಕೇಳಿದ್ರೆ ಬ್ರಿಟಿಷರ ಹತ್ತಿರ. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799. ಇಲ್ಲಿ ಸಂಪೂರ್ಣ ಮೈಸೂರು ರಾಜ್ಯವನ್ನು ಏನು ಮಾಡ್ತಾರೆ ಅಂತ ಕೇಳಿದ್ರೆ ವಿವಿಧ ಸಂಸ್ಥಾನಗಳಿಗೆ ಹರಿದು ಹಂಚಿಬಿಡ್ತಾರೆ. ಹೈದರಾಬಾದ್ ನಿಜಾಮಗ ಹೈದರಾಬಾದ್ ಕರ್ನಾಟಕ ಪ್ರದೇಶಗಳನ್ನು, ಹೌದಾ, ಮರಾಠರಿಗೆ ಮುಂಬೈ ಕರ್ನಾಟಕ ಪ್ರದೇಶವನ್ನು,
ಕೊಡಗು, ಮೈಸೂರು ಒಡೆಯರಿಗೆ ಕೆಲವೊಂದಿಷ್ಟು ಪ್ರದೇಶಗಳನ್ನು, ಮದ್ರಾಸ್ ಪ್ರಾಂತ್ಯಕ್ಕೆ ಕೆಲವೊಂದಿಷ್ಟು ಪ್ರದೇಶಗಳನ್ನ, ಈ ಥರ ಕೆಲವೊಂದಿಷ್ಟು ಭಾಗಗಳನ್ನಾಗಿ ಕರ್ನಾಟಕವನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿದ್ದು ಯಾವ ವರ್ಷ ಅಂತ ಕೇಳಿದ್ರೆ ಅದು 1799ರಲ್ಲಿ. ಒಂದನೇ ಕರ್ನಾಟಕ ಯುದ್ಧ 1746ರಿಂದ 48 ಯಾವ ಒಪ್ಪಂದ ಅಂತ ಕೇಳಿದ್ರೆ ಅದು ಎಕ್ಸಲಾ ಚಾಪೆಲ್ ಒಪ್ಪಂದ. ಎರಡನೇ ಕರ್ನಾಟಕ ಯುದ್ಧ 1749ರಿಂದ 1754 ಯಾವ ಒಪ್ಪಂದ ಅಂತ ಕೇಳಿದ್ರೆ ಅದು ಪಾಂಡಿಚೇರಿ ಒಪ್ಪಂದ 1754. ಮೂರನೇ ಕರ್ನಾಟಕ ಯುದ್ಧ 1758ರಿಂದ 63 ಪ್ಯಾರಿಸ್ ಒಪ್ಪಂದ. ಯಾವ ಒಪ್ಪಂದ ರೀ? ಪ್ಯಾರಿಸ್ ಒಪ್ಪಂದ. ಇನ್ನು ಒಂದನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782 ಯಾವ ಒಪ್ಪಂದ ಅಂತ ಕೇಳಿದ್ರೆ ಅದು ಸಾಲ್ಬಾಯಿ ಒಪ್ಪಂದ. ಯಾವ ಒಪ್ಪಂದ ರೀ? ಸಾಲ್ಬಾಯಿ ಒಪ್ಪಂದ. ಎರಡನೇ ಆಂಗ್ಲೋ ಮರಾಠ ಯುದ್ಧ 1803ರಿಂದ 1805 ಬೆಸ್ಸಿನ್ ಒಪ್ಪಂದ. ಇತ್ತೀಚೆಗೆ ಇದು ನ್ಯೂಸ್ನಲ್ಲಿ ಇರ್ತಕ್ಕಂಥದ್ದು. ನೇಪಾಳ ಸರ್ಕಾರ ಏನು ಮಾಡುತ್ತೆ ಕೇಳಿದ್ರೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರುವುದಕ್ಕೆ ನಿರ್ಬಂಧ ಆಕೈತಿ, ಕಂಡೀಷನ್ ಮಾಡಿದೆ. ಏನಂತ ಕೇಳಿದ್ರೆ ಪರ್ವತಾರೋಹಣ ಸಂಬಂಧಿ ನಿಯಮಗಳನ್ನು ನೇಪಾಳ ಸರ್ಕಾರ ಪರಿಷ್ಕರಿಸಿದ್ದು ಎವರೆಸ್ಟ್ ಸೇರಿದಂತೆ 8,000 ಮೀಟರ್ ಮೇಲ್ಪಟ್ಟ ಎಲ್ಲ ಪರ್ವತಗಳಲ್ಲಿ ಏಕ ಕಾರ್ಯಾಚರಣಕ್ಕೆ ನಿರ್ಬಂಧ ಇರೈತಿ. ಅಂದ್ರೆ ಒಬ್ಬೊಬ್ಬರ ಹೋಗಿ ಏನು ಮಾಡೋಂಗಿಲ್ಲ ಅಂತ ಕೇಳಿದ್ರೆ 8,000 ಮೀಟರ್ಗಿಂತ ಮೇಲ್ಪಟ್ಟ ಪರ್ವತಗಳನ್ನು ಹತ್ತುವಂತಿಲ್ಲ ಅನ್ನೋದು ನೇಪಾಳ ಸರ್ಕಾರದ ನಿರ್ಬಂಧ. 2020ರಲ್ಲಿ ಚೀನಾ ಮತ್ತು ನೇಪಾಳ ಜಂಟಿಯಾಗಿ ಏನು ಮಾಡ್ತಾ ಕೇಳಿದ್ರೆ ಮೌಂಟ್ ಎವರೆಸ್ಟ್ ಎತ್ತರವನ್ನು ಏನು ಮಾಡ್ತಾವೆ ಅಂತ ಕೇಳಿದ್ರೆ ಘೋಷಣೆ ಮಾಡ್ತಾವು. ಎಷ್ಟಂತ ಕೇಳಿದ್ರೆ 29,031.69 ಅಡಿ ಅಂತ, ಅಂದರೆ 8,848.86 ಮೀಟರ್ ಇದೆ ಎಂಬುದು ಇದನ್ನು ಘೋಷಣೆ ಮಾಡ್ತಾವೆ. ಮೌಂಟ್ ಎವರೆಸ್ಟನ್ನು ಮೊದಲ ಬಾರಿಗೆ ಏಕಾಂಗಿಯಾಗಿ ಏರಿದವರು ಯಾರು ಅಂತ ಕೇಳಿದರೆ 1980ರಲ್ಲಿ ಮೌಂಟ್ ಎವರೆಸ್ಟ್ನ ಮೊದಲ ಏಕ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ರೆನಾಲ್ಡ್ ಮೆಸ್ನರ್ ಅಂತ. ಮೌಂಟ್ ಎವರೆಸ್ಟ್ ಎಲ್ಲಿದೆ ಅಂತ ಕೇಳಿದ್ರೆ ಅದು ದಕ್ಷಿಣ ಏಷ್ಯಾದ ಹಿಮಾಲಯದ ತುದಿಯಲ್ಲಿದೆ ಅಂತ ಕೇಳಿದ್ರೆ ಇದು ನೇಪಾಳ ಮತ್ತು ಚೀನಾದ ಸ್ವಾಯತ್ತಿನಲ್ಲಿರ್ತಕ್ಕಂಥ ಟಿಬೇಟ್ನ ಪ್ರದೇಶದ ಗಡಿಭಾಗದಲ್ಲಿ ಕಂಡುಬರುತ್ತೆ. ಅಂದ್ರೆ ಇಲ್ಲಿ ಟಿಬೇಟ್ ಯಾರು ಕಂಟ್ರೋಲ್ ಇದೆ ಅಂತ ಕೇಳಿದ್ರೆ ಚೀನಾ ಕಂಟ್ರೋಲ್ ಇದೆ. ಹಾಗಾಗಿ ಟಿಬೇಟ್ ಮತ್ತು ನೇಪಾಳದ ಗಡಿಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ ಅಂತ ಕೇಳಿದರೆ ಅದು ಮೌಂಟ್ ಎವರೆಸ್ಟ್ ಶಿಖರ. ಜಗತ್ತಿನಲ್ಲಿ ಅತಿ ಎತ್ತರವಾದ ಶಿಖರ ಯಾವ ಅಂತ ಕೇಳಿದ್ರೆ ಅದು ಮೌಂಟ್ ಎವರೆಸ್ಟ್. ನಮ್ಮ ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಅಂತ ಕೇಳಿದ್ರೆ K2 ಗಾಡ್ವಿನ್ ಆಸ್ತಿನದು. ಕರ್ನಾಟಕ ಯುದ್ಧಗಳು. ಒಂದನೇ ಕರ್ನಾಟಕ ಯುದ್ಧ 1746ರಿಂದ 48 ಭಾಗಿಯಾದವರು ಯಾರು ಅಂತ ಕೇಳಿದ್ರೆ ಭಾಗಿಯಾದವರು. ಇನ್ನು ಗೆದ್ದ ಪಡೆ ಅಂತ ಕೇಳಿದ್ರೆ ಡೂಪ್ಲೆ, ಲಾಬೋರ್ಡೋನಾಯ್ಸ್, ಚಂದಸಾಯಬ, ಈತ ಆರ್ಕಟ್ದವರು. ಸೋತ ಪಡೆ ಬಾರ್ನೆಟ್, ಪೋತ್ಯಾನ್ಮೋರ್ಸ್, ಅನಿರುದ್ದೀನ್ ಆರ್ಕಟ್. ಇದು ಅಡಿಯಾರ್ ಕದನ, ಯುದ್ಧ ನಡೆದಲ್ಲಿ ಅಡಿಯಾರ್ ಕದನ ಒಪ್ಪಂದ, ಎಕ್ಸಲಾ ಚಾಪೆಲ್ ಒಪ್ಪಂದ. ಎರಡನೇ ಕರ್ನಾಟಕ ಯುದ್ಧ 1749ರಿಂದ 54 ಯಾರಂತ ಕೇಳಿದ್ರೆ ಗೆದ್ದ ಪಡೆ ಯಾವುದು ಅಂತ ಕೇಳಿದ್ರೆ ಗೆದ್ದ ಪಡೆ ಯಾರು ಅಂತ ಕೇಳಿದ್ರೆ ರಾಬರ್ಟ್ ಕ್ಲೈವ್, ನಾಸಿರ್ ಜಂಗ್, ಅನಿರುದ್ದೀನ್, ಮೊಹಮ್ಮದ್ ಅಲಿ. ಇನ್ನು ಸೋತ ಪಡೆ ಡೂಪ್ಲೆ, ಮುಜಫರ್ ಜಂಗ್, ಚಂದಾ ಸಾಹೇಬ್, ಸಲಾಬತ್ ಜಂಗ್. ಇದು ಅಂಬೂರ್ ಕದನ, ಯುದ್ಧ ನಡೆದ ಅಂಬೂರ್ ಕದನ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ. ಮೂರನೇ ಕರ್ನಾಟಕ ಯುದ್ಧ ಭಾಗಿಯಾದವರು ಯಾರಂತ ಕೇಳಿದ್ರೆ ರಾಬರ್ಟ್ ಕ್ಲೈವ್. ಇಲ್ಲಿ ಗೆದ್ದಿರ್ತಾರವರು. ಇದು ಗೆದ್ದಂಥ ಪಡೆ ರಾಬರ್ಟ್ ಕ್ಲೈವ್, ಕರ್ನಲ್ ಫೋರ್ಡ್, ಸರ್ ಏರ್ಕುಟ್, ಮೊಹಮ್ಮದ್ ಅಲಿ ಆರ್ಕಟ್, ಸಲಾಬತ್ ಜಂಗ್. ಸೋತ ಪಡೆ ಕೌಂಟಿ ಲಾಲಿ, ಬುಸ್ಸಿ. ಯುದ್ಧ ವಾಂಡಿವಾಸ್ ಕದನ ಬಂದು 1761. ಸುಮಾರು ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಒಪ್ಪಂದ ಅಂತ ಕೇಳಿದ್ರೆ ಅದು ಪ್ಯಾರಿಸ್ ಒಪ್ಪಂದ. ಇನ್ನು ಕೆಲವೊಂದಿಷ್ಟು ಒನ್ ಲೈನರ್ ಕ್ವಶನ್ಗಳನ್ನು ನೋಡೋಣ. ಒಡೆಯರ ವಂಶದ ಸ್ಥಾಪಕ ಯಾರು ಅಂತ ಕೇಳಿದರೆ ಯದುರಾಯ. ಕ್ರಿಸ್ತಶಕ 1610ರಿಂದ ದಸರಾ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಪ್ರಾರಂಭಿಸಿದ ಮೈಸೂರು ಒಡೆಯನ ಹೆಸರೇನು ಅಂತ ಕೇಳಿದರೆ ಯಾರಂತ ಕೇಳಿದರೆ ಅದು ರಾಜ ಒಡೆಯರು. ಚಾಮರಾಜೋಕ್ತಿ ವಿಲಾಸ ಎಂಬ ಕೃತಿಯನ್ನು
ರಚಿಸಿದವರು ಯಾರು ಅಂತ ಕೇಳಿದರೆ ಚಾಮರಾಜ ಒಡೆಯರು. ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಲುಗಳನ್ನು ಮಾಡಿಸಿದ ಮೈಸೂರಿನ ಅರಸರ ಹೆಸರೇನು ಅಂತ ಕೇಳಿದರೆ ಯಾರು ಅಂತ ಕೇಳಿದರೆ ದೇವರಾಜ್ ಒಡೆಯರ್ ಅಂತ. ಮೈಸೂರು ಒಡೆಯರಲ್ಲಿ ಅತಿ ಪ್ರಸಿದ್ಧ ಅರಸ ಯಾರು ಅಂತ ಕೇಳಿದರೆ ಅದು ಯಾರು ಅಂತ ಕೇಳಿದರೆ ಚಿಕ್ಕದೇವರಾಯ ಒಡೆಯರು. ಮೈಸೂರಿನ ಅರಸ ಚಿಕ್ಕದೇವರಾಯನಿಗೆ ರಾಜ ಜಗದೇವ ಎಂಬ ಬಿರುದನ್ನು ಕೊಟ್ಟವರು ಯಾರು ಅಂತ ಕೇಳಿದರೆ ಔರಂಗಜೇಬ. ವಿಜಯನಗರದ ಕೊನೆಯ ಪ್ರಸಿದ್ಧ ಅರಸನು ಯಾರು ಅಂತ ಕೇಳಿದರೆ ಅಳಿಯ ರಾಮರಾಯ. ಈತ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಕದನದಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಬಹುಮನಿ ಸುಲ್ತಾನರೊಂದಿಗೆ ಸೋಲ್ತಾನ. ಲೇಪಾಕ್ಷಿ, ಶ್ರೀರಂಗಂ, ಚಿದಂಬರಂ, ಕಾಂಚಿ, ತಿರುಪತಿ ಮುಂತಾದ ಕಡೆ ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ದೇವಾಲಯಗಳಿವೆ ಅಂತ ಕೇಳಿದರೆ ವಿಜಯನಗರ ಸಾಮ್ರಾಜ್ಯ. ಬಹುಮನಿ ಸಾಮ್ರಾಜ್ಯವನ್ನು ಎಂದು ಸ್ಥಾಪಿಸಿದರು ಅಂದರೆ ಯಾವಾಗ ಸ್ಥಾಪಿಸಿದರು ಅಂತ ಕೇಳಿದರೆ ಕ್ರಿಸ್ತಕ 1347. ಈ ಪ್ರಶ್ನೆಯನ್ನು ಸುಮಾರು ಎಕ್ಸಾಮ್ಗಳಲ್ಲಿ ಕೇಳ್ಯಾರ. ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ ಅಂತ. ಬಹುಮನಿಯ ರಾಜಧಾನಿ ಯಾವುದು? ಮೊದಲು ಗುಲ್ಬರ್ಗ ಇತ್ತು, ನಂತರ ಅಂತ ಕೇಳಿದ್ರೆ ಬೀದರ್ ಆಯಿತು. ಬಿದರ್ನಲ್ಲಿನ ಮದ್ರಸಾವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ರೆ ಮೊಹಮ್ಮದ್ ಗವಾನ್. ಕೊನೆಯದಾಗಿ ನಿಮಗೊಂದು ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ ಭಾರತದ ಸರೋವರಗಳ ಜಿಲ್ಲೆ ಎಂದು ಯಾವುದನ್ನು ಕರಿತೀವಿ? ಈ ಪ್ರಶ್ನೆಗೆ ಯಾರು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತೀರಿ ನಮ್ಮ ಯೂಟ್ಯೂಬ್ ಚಾನಲಿಂದ ವಿನ್ನರ್ ಪ್ರೈಸ್ ಅಂತ ಏನು ಮಾಡ್ತೀವಿ ಅವರಿಗೆ ಕೊಡ್ತೀವಿ. ಫಸ್ಟ್ ಕಮೆಂಟ್ ಮಾಡಿರಬೇಕು. ಈ ವಿಡಿಯೋವನ್ನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ, ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಶೇರ್ ಮಾಡ್ಕೋರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.